ನಮಸ್ಕಾರ ಸ್ನೇಹಿತರೆ, ನಾನು ಕಿರಣ್. ಇವತ್ತು ಕುಟುಂಬ ಸಮೇತರಾಗಿ ಮೈಸೂರಿಗೆ ಬಂದ್ವಿ. ಹಾಗೆ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡಿಕೊಂಡು ನಾವೆಲ್ಲರೂ ಮೃಗಾಲಯ ನೋಡೋಣ ಅಂತ ಮೃಗಾಲಯಕ್ಕೆ ಬಂದಿದೀವಿ. ಇನ್ನು ಹೇಗಿತ್ತು ಅನುಭವ ಅಂತ ಹೇಳೋಕು ಮುಂಚೆ ಸ್ವಲ್ಪ ಮೃಗಾಲಯದ ಹಿನ್ನೆಲೆ ತಿಳ್ಕೊಳ್ಳೋಣ. ಮೈಸೂರು ಮೃಗಾಲಯ ಅಧಿಕೃತವಾಗಿ ಶ್ರೀ ಚಾಮರಾಜೇಂದ್ರ ಝೂಲಾಜಿಕಲ್ ಗಾರ್ಡನ್ಸ್, ಮೂಲತಃ ಅರಮನೆ ಮೃಗಾಲಯ ಎಂದು ಕರೆಯುತ್ತಿದ್ದರು. ಇದನ್ನು 1909ರಲ್ಲಿ ಚಾಮರಾಜೇಂದ್ರ ಝೂಲಾಜಿಕಲ್ ಗಾರ್ಡನ್ಸ್ ಎಂದು ಮರುನಾಮಕರಣ ಮಾಡಲಾಯಿತು. ಸೌತ್ ವೇಲ್ಸ್ನ ಎ.ಸಿ. ಹ್ಯೂಸ್ ಅವರು ಮೃಗಾಲಯದ ಮೊದಲ ಅಧೀಕ್ಷಕರಾಗಿದ್ದರು. 1892ರಿಂದ 1924ರವರೆಗೆ ಸೇವೆ ಸಲ್ಲಿಸಿದರು ಮತ್ತು ಆಧುನಿಕ, ನೈಸರ್ಗಿಕ ಆವರಣಗಳೊಂದಿಗೆ ಅದನ್ನು ನವೀಕರಿಸುವುದು. ಇದು ಈಗ ಬ್ಯಾಂಡ್ ಸ್ಟ್ಯಾಂಡ್ ಮತ್ತು ಕೃತಕ ಸರೋವರವನ್ನು ಒಳಗೊಂಡಿದೆ ಮತ್ತು ಪ್ರಾಣಿ ಉದ್ಯಾನವನಗಳ ಸಂಯೋಜನೆಯಾಗಿದೆ. ಮೈಸೂರು ಅರಮನೆಯಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿರುವ 150 ಎಕರೆ ವಿಸ್ತಾರದಲ್ಲಿ ವ್ಯಾಪಿಸಿರುವ ಇದು ಭಾರತದ ಅತ್ಯಂತ ಹಳೆಯ ಮೃಗಾಲಯವಾಗಿದೆ ಮತ್ತು ವಿಶ್ವದ ಅತ್ಯಂತ ಹಳೆಯ ಪ್ರಾಣಿಸಂಗ್ರಹಾಲಯವಾಗಿದೆ. ಭಾರತದ ಅತ್ಯಂತ ಜನಪ್ರಿಯ ಪ್ರಾಣಿಸಂಗ್ರಹಾಲಯಗಳಲ್ಲಿ ಒಂದಾಗಿದೆ ಮತ್ತು ನಗರದ ಅತ್ಯಂತ ಜನಪ್ರಿಯ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಇದು 168ಕ್ಕೂ ಹೆಚ್ಚು ಜಾತಿಗಳ ವ್ಯಾಪಕ ಶ್ರೇಣಿಯ ನೆಲೆಯಾಗಿದೆ. ಮೈಸೂರು ಮೃಗಾಲಯವನ್ನು ಮೈಸೂರಿನ 23ನೇ ಮಹಾರಾಜರಾದ ಚಾಮರಾಜ ಒಡೆಯರ್ 10ರ ಖಾಸಗಿ ಪ್ರಾಣಿ ಸಂಗ್ರಹಾಲಯದಿಂದ ರಚಿಸಲಾಗಿದೆ. 1892ರಲ್ಲಿ ಬೇಸಿಗೆ ಅರಮನೆಯ 10 ಎಕರೆಯಲ್ಲಿ, ಮುಂದಿನ 10 ವರ್ಷಗಳಲ್ಲಿ ಮೃಗಾಲಯವನ್ನು 45 ಎಕರೆಗಳಿಗೆ ವಿಸ್ತರಿಸಲಾಯಿತು ಮತ್ತು ವಿಶಾಲವಾದ ಆವರಣಗಳು ಇನ್ನೂ ಬಳಕೆಯಲ್ಲಿವೆ. 1948ರಲ್ಲಿ ಮೃಗಾಲಯದ ನಿರ್ವಹಣೆಯನ್ನು ಮೈಸೂರು ಸರ್ಕಾರದ ಉದ್ಯಾನವನಗಳು ಮತ್ತು ಉದ್ಯಾನಗಳ ಇಲಾಖೆಗೆ ವಹಿಸಲಾಯಿತು. ಮೃಗಾಲಯವನ್ನು 150 ಎಕರೆಗೆ ಕಾರಂಜಿ ಟ್ಯಾಂಕ್ ಅನ್ನು ಸ್ವಾಧೀನಪಡಿಸಿಕೊಳ್ಳುವುದರೊಂದಿಗೆ ವಿಸ್ತರಿಸಲಾಯಿತು. ಇದರಲ್ಲಿ ಪಕ್ಷಿಗಳಿಗೆ ಅಭಯಾರಣ್ಯವಾಗಿ ಕೃತಕ ದ್ವೀಪವನ್ನು ರಚಿಸಲಾಗಿದೆ. 1972ರಲ್ಲಿ ಮೃಗಾಲಯವನ್ನು ಅರಣ್ಯ ಇಲಾಖೆಗೆ ವಹಿಸಲಾಯಿತು ಮತ್ತು ನಂತರ 1979ರಲ್ಲಿ ಕರ್ನಾಟಕದ ಮೃಗಾಲಯ ಪ್ರಾಧಿಕಾರಕ್ಕೆ ವಹಿಸಲಾಯಿತು. ಇದು ಮೃಗಾಲಯವನ್ನು ನಿರ್ವಹಿಸುವ ಭಾರತದ ಮೊದಲ ಸ್ವಾಯತ್ತ ಸಂಸ್ಥೆಯಾಗಿದೆ. ಮೃಗಾಲಯವು 1992ರಲ್ಲಿ 100 ವರ್ಷಗಳನ್ನು ಪೂರೈಸಿತ್ತು. 1990 ಮತ್ತು 91ರಲ್ಲಿ ಶತಮಾನೋತ್ಸವದ ಆಚರಣೆಗಳನ್ನು ನಡೆಸಲಾಯಿತು. ಶತಮಾನೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಪ್ರವೇಶ ದ್ವಾರದ ನವೀಕರಣ ಮತ್ತು ಮಾರ್ಪಾಡು, ಆಸ್ಪತ್ರೆ ಕಟ್ಟಡ, ದರ್ಶನ ಸರೀಸೃಪಗಳು ಇತ್ಯಾದಿಗಳಂತಹ ವಿವಿಧ ಅಭಿವೃದ್ಧಿ ಚಟುವಟಿಕೆಗಳನ್ನು ಪ್ರಾರಂಭಿಸಲಾಯಿತು. ಚಾಮರಾಜ ಒಡೆಯರ್ 10 ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ಇನ್ನು ನೀವು ಮೃಗಾಲಯದ ವೀಕ್ಷಣೆಯನ್ನು ನಡೆದುಕೊಂಡು, ಆಗಲ್ಲ ವಯಸ್ಸಾದವರು ಮಕ್ಕಳು ಇದ್ದಾರೆ ಅಂದ್ರೆ ಬ್ಯಾಟರಿ ಚಾಲಿತ ಗಾಡಿ ಟಿಕೆಟ್ ತಗೊಂಡು ಹೋಗಬಹುದು. ಎಲ್ಲ ಕಡೆ 3 ಇಂದ 5 ನಿಮಿಷ ನಿಲ್ಲಿಸಿ ಮುಂದೆ ಹೋಗಬಹುದು. ಇನ್ನು ನನ್ನ ವೈಯಕ್ತಿಕ ಅನುಭವ ಹೇಳೋದಾದರೆ, ನಾನು ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡಿಕೊಂಡು ಮೃಗಾಲಯಕ್ಕೆ ಹೋದಾಗ ಸುಮಾರು ಮಧ್ಯಾಹ್ನ ಆಗಿತ್ತು. ಹಾಗಾಗಿ ಪ್ರಾಣಿಗಳೆಲ್ಲ ಅಂತ ಉಲ್ಲಾಸದಾಯಕ ಏನೂ ಇಲ್ಲ. ತುಂಬಾ ಬಿಸಿಲು, ಸೆಕೆ ಅಲ್ಲದೆ ಅಲ್ಲಿ ಇರೋ ಪ್ರಾಣಿಗಳೆಲ್ಲ ಬಿಸಿಲಿಗೆ ಸಾಕಾಗಿ ಎಲ್ಲೋ ಮೂಲೆಯಲ್ಲಿ ಮಲಗಿರ್ತವೆ. ಹುಡುಕಿ ನೋಡ್ಬೇಕು. ಸ್ವಲ್ಪ ಪ್ರಾಣಿಗಳನ್ನ ಬಿಟ್ಟು ಯಾವ ಪ್ರಾಣಿಗಳೂ ಚುರುಕಾಗಿಲ್ಲ. ಒಂದು ದಿನದ ಟ್ರಿಪ್ ಹೋಗೋದಾದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಬರಬಹುದು. ಪಕ್ಕದಲ್ಲೇ ಮತ್ಸ್ಯಾಲಯ ಇದೆ, ಅದನ್ನು ನೋಡ್ಕೊಂಡು ಬರಬಹುದು. ತುಂಬಾ ಜನ ಇರ್ತಾರೆ. ಹಾಲಿಡೇ ಇರೋದ್ರಿಂದ ನೋಡ್ಕೊಂಡು ಹೋಗೋದಾದ ಕಂಗಡಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ ಮೃಗಾಲಯ, ಬಾನಾಡಿಗಳ ನಿಲಯ. ಸಿಂಹ ಚಿರತೆಯ
ಕರಡಿಯ, ಆನೆ ಸಿಂಹ ಚಿರತೆಯ, ಒಂಟೆ ಹುಲಿ ಕರಡಿಯ ಭಯವಿಲ್ಲದೆ ನೀ ನೋಡುವೆ, ಕಣ್ಬಲೆಯಲ್ಲೇ ಸೆರೆ ಹಾಕುವೆ. ಮಂಗನಿಂದ ಮಾನವ ಬಂದನೆಂಬ ಸತ್ಯವ ಕಂಡೆದುರಲೇ ನೀ ಕಾಣುವೆ, ಆ ಸೃಷ್ಟಿಗೆ ಕೈ ಮುಗಿಯುವೆ. ಕಾಡಲ್ಲೇ ಇರುವಂತೆ ಪಡುವೆ ಭ್ರಮೆಯ 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 ಆಲಯ, ಮೃಗಾಲಯ, ಆಲಯ ಮೃಗಾಲಯ, ಬಾನಾಡಿಗಳ ನಿಲಯ. ನವಿಲ ನೋಡಲು, ಗಿಳಿಯ ನುಡಿಯ ಕೇಳಲು, ಕುಣಿವ ನವಿಲ ನೋಡಲು, ಗಿಳಿಯ ನುಡಿಯ ಕೇಳಲು, ಆ ಬ್ರಹ್ಮನ ಚಾತುರ್ಯಕ್ಕೆ ಬೆರಗಾಗುವೆ, ಮರುಳಾಗುವೆ. ಪಕ್ಷಿ ಪ್ರಾಣಿಯಾಗಲಿ, ವಿಷದ ಹಾವೇ ಆಗಲಿ, ನಮ್ಮಂತೆಯೇ ಸಂತೋಷದಿ ಬಾಡಿ ಬದುಕಲು ಭೂಮಿಗೆ ಬಂದಿದೆ. ದಯೆಯಿಂದ ಕಂಡಾಗ ನಿಜವ ಅರಿವೆ ಗೆಳೆಯ ಗೆಳೆಯ, ಆಲಯ ಮೃಗಾಲಯ, ಆಲಯ ಮೃಗಾಲಯ, ಬಾನಾಡಿಗಳ ನಿಲಯ. ಮನದಲ್ಲಿ ಆಶ್ಚರ್ಯ ತರುವ, ಈ ಕಂಗಡಿಗೆ ಆನಂದ ಕೊಡುವ, ನೂರಾರು ಜೀವಿಯ ಆಹಾ ಲರ ಲರ, ಆಹಾ ಲರ
ನಾನು ಕೊಟ್ಟಂತ ಮಾಹಿತಿ ಮತ್ತು ನನ್ನ ಅನಿಸಿಕೆ ಇಷ್ಟ ಅಥವಾ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.